ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ತಿಂಡಿಗೆ ಮೊಳಕೆ ಕಾಳಿನ ಪಲ್ಯ ಹಾಗೂ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕಡೆ ಸ್ವೀಟ್ ಕಾರ್ನ್, ಸ್ವೀಟ್ ಪೊಟ್ಯಾಟೊ ಮತ್ತು ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಪಲ್ಯಕ್ಕೆ ಫಸ್ಟು ಮೊಳಕೆ ಕಾಳು, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ತಗೋಬೇಕು. ನೆಕ್ಸ್ಟು ಈರುಳ್ಳಿ ಸಿಪ್ಪೆ ತೆಗೆದು ವಾಶ್ ಮಾಡಿ ನಾನು ಉದ್ದುದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವನ್ನ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಆಮೇಲೆ ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಆಮೇಲೆ ಅದೆಲ್ಲ ನೀಟಾಗಿ ಬೆಂದಾದಮೇಲೆ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಇನ್ನೊಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ತಟ್ಟೆ ಕ್ಲೋಸ್ ಮಾಡಿ ಫ್ರೈ ಆಗ್ಲಿಕ್ಕೆ ಬಿಡಿ. ಈಗ ನೆಕ್ಸ್ಟು ನಾನು ಮೊಳಕೆ ಕಾಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡ್ ಇಟ್ಟಿರೋ ಸ್ವೀಟ್ ಕಾರ್ನ್, ಸ್ವೀಟ್ ಪೊಟ್ಯಾಟೊ ಬೆಂದಿದವೋ ಇಲ್ಲೋ ಅಂತ ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ. ಟೊಮೊಟೊನ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ ನಮಗೆ ಕಾಳು ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ತಟ್ಟೆನ ಕ್ಲೋಸ್ ಮಾಡಿಬಿಡಿ. ಈಗ ನೀರು ಕುದೀತಾ ಇದೆ ಅಂತ ಗೊತ್ತಾದಾಗ ವಾಶ್ ಮಾಡಿ ಇಟ್ಕೊಂಡಿರೋ ಕಾಳನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಎಲ್ಲ ಕಾಳು ಹಾಕಿದಾದ್ಮೇಲೆ ಒಂದು 10 to 15 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಏಕೆಂದರೆ ಹೆಸ್ರು ಕಾಳು ಬೇಗನೆ ಬೆಂದುಬಿಡುತ್ತೆ. ನಾವು ಹಸಿ ಕಾಳು ಯೂಸ್ ಮಾಡೋದಕ್ಕಿಂತ ಹೀಗೆ ಮೊಳಕೆ ಕಾಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈಗ ನಾನು ಏನಕ್ಕೆ ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡೆ ಅಂತ ಹೇಳ್ತೀನಿ. ಈ ಸ್ವೀಟ್ ಕಾರ್ನ್ನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಚಪಾತಿ ಹಿಟ್ಟು, ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಚಪಾತಿ ಮಾಡುವಾಗ ಸ್ವೀಟ್ ಪೊಟ್ಯಾಟೊನೇ ಏನು ಹಾಕ್ಕೋಬೇಕು ಅಂತಿಲ್ಲ. ತುರಿದು ಇಟ್ಕೊಂಡಿರೋ ಕ್ಯಾರೆಟ್ ಅಥವಾ ಪನ್ನೀರು ಅಥವಾ ಮೆಂತ್ಯ ಸೊಪ್ಪು, ಕರಿಬೇವು ಏನು ಬೇಕಾದ್ರೂ ಹಾಕ್ಕೋಬೋದು. ಒಂದು 5 ಮಿನಿಟ್ಸು ಚಪಾತಿನ ನಾದ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಈಗ ಬೇಯಕ್ಕಿಟ್ಟಿರೋ ಕಾಳಿಗೆ ಸಾಂಬಾರು ಪುಡಿ, ಅಂದರೆ ನಮ್ಮ ಮನೆಯಲ್ಲೇ ಮಾಡಿದ ಅಮ್ಮ ಮಾಡಿಕೊಟ್ಟಿರೋ ಸಾಂಬಾರು ಪುಡಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈಗ ನಾನೇ ಮನೇಲಿ ಮಾಡ್ಕೊಂಡಿರೋ ಕುರುಶೆಣ್ಣೆ ಪುಡಿ ಮತ್ತು ಶೇಂಗಾ ಪುಡಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಕುರುಶೆಣ್ಣೆ ಪುಡಿ ಮತ್ತು ಈಗ ಶೇಂಗಾ ಪುಡಿನ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ನನ್ನ ಕಮಿಂಗ್ ಬ್ಲಾಗ್ಸಲ್ಲಿ ಹಾಕ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ನಮ್ಮ ಕಡೆ ಎಲ್ಲ ಕುರುಶೆಣ್ಣೆ ಅಂತ ಕರಿತೀವಿ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಅದನ್ನು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಕರೀತಾರೆ. ಒಬ್ಬೊಬ್ಬರಿಗೆ ಯಾವುದಿದು ಕುರುಶೆಣ್ಣೆ ಅಂತ ಅಂತಿದ್ದಾಳೆ ಅಂತ, ಅದಕ್ಕೋಸ್ಕರ ನಾನು ಬೆಂಗಳೂರಲ್ಲಿ ಏನು ಕರೀತಾರೆ ಆ ನೇಮ್ಗೆ ಅಂತ ನಾನು ಹೇಳಿದೆ ಅಷ್ಟೇ. ಎಲ್ಲ ಹಾಕ್ಕೊಂಡಿರೋ ಪುಡಿಗಳನ್ನು ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಈಗ ತುರಿದು ಇಟ್ಕೊಂಡಿರೋ ಕಾಯಿ ಮತ್ತು ಹುಣಸೆಹಣ್ಣಿನ ರಸ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಪುಡಿಗಳು ಎಲ್ಲ ಹಾಕಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಈಗೇನು ಪಲ್ಯ ಮಾಡಿದ್ದೀನಲ್ಲ, ಮೊದಲೆಲ್ಲ ನಾನು ಹೆಸ್ರು ಕಾಳು ಮತ್ತು ಹುರುಳಿಕಾಳು ಎರಡನ್ನೂ ಸೇರಿಸಿ ಪಲ್ಯ ಮಾಡ್ತಾಯಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಈ ಪಲ್ಯ ಟೇಸ್ಟ್ ಬರೋ ಹಾಗೆ ನನಗೆ ಆ ಪಲ್ಯ ಟೇಸ್ಟ್ ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹುರುಳಿಕಾಳನ್ನ ಹಾಕೋದ್ಬಿಟ್ಟು ಬರೀ ಹೆಸ್ರು ಕಾಳಿಂದ ಪಲ್ಯ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಕುದ್ದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಸ್ರು ಕಾಳಿಗೂ ಹುರುಳಿಕಾಳಿಗೂ ಇರೋ ಡಿಫ್ರೆನ್ಸ್ ಏನಂದರೆ, ಹೆಸ್ರು ಕಾಳು ಬೇಗ ಬೆಂದೋಗ್ಬಿಡುತ್ತೆ, ಬಟ್ ಆದರೆ ಹುರುಳಿಕಾಳು ಬೇಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕಂಪೇರ್ ಟು ಹೆಸ್ರು ಕಾಳು. ಪಲ್ಯನ ಸ್ವಲ್ಪ ಹೊತ್ತು ಕುದಿಸಿ ಸೈಡಿಗೆ ತೆಗೆದಿಟ್ಕೊಂಡೆ. ಈಗ ನೆಕ್ಸ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ದಾಗೆ ಸುಮ್ಮನೆ ಬರೀ ಚಪಾತಿ ಮಾಡ್ಕೊಳ್ಳೋದ್ಕಿಂತ ಈ ಬಾಯ್ಲ್ ಮಾಡಿರೋ ಸ್ವೀಟ್ ಪೊಟ್ಯಾಟೊ ಅಥವಾ ತುರಿದಿಟ್ಕೊಂಡಿರೋ ಕ್ಯಾರೆಟು, ಪನ್ನೀರನ್ನ ಸ್ಪ್ಯಾಶ್ ಮಾಡಿ ಹಾಕ್ಕೋಬೋದು. ಆಮೇಲೆ ಕರಿಬೇವು ಏನೂ ಇಲ್ಲ ಅಂದರೂ ಕರಿಬೇವು ಮನೇಲಿ ಇದ್ದೇ ಇರುತ್ತೆ. ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಅಥವಾ ಮೆಂತ್ಯ ಸೊಪ್ಪು. ಸೊ ಈಗ ಚಪಾತಿ ಒಂದರಿಂದನೇ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ ಡಬಲ್ ಬೆನಿಫಿಟ್ ಸಿಗಲಿ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದಲ್ಲ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ.
ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ ಲಿಂಕ್ ಆಗಿರ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.